ನಮ್ಮ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಎಷ್ಟೊಂದು ಅದ್ಭುತವಾದ ದೇವಸ್ಥಾನಗಳಿದೆ. ಅಂತಹ ದೇವಸ್ಥಾನದಲ್ಲಿ ಒಂದು ನಿಗೂಢ ವಿಸ್ಮಯ ರೋಚಕ ಇತಿಹಾಸ ಇರುವಂತಹ ದೇವಸ್ಥಾನನೇ ಶ್ರೀ ದಕ್ಷಿಣಾಮುಖ ನಂದಿ ಕ್ಷೇತ್ರ ಮಲ್ಲೇಶ್ವರಮಲ್ಲಿರೋದು. ವಿಶೇಷ ಏನಪ್ಪ ಅಂದರೆ ಈ ದೇವಸ್ಥಾನ ಮಣ್ಣಲ್ಲಿ ಮಣ್ಣಾಗೋಗಿತ್ತು. 1997 ಅಕ್ಟೋಬರ್ 30ನೇ ತಾರೀಕು ಅಂದರೆ ಕಡೇ ಕಾರ್ತಿಕ ಸೋಮವಾರ ದಿನದಂದೇ ಈ ದೇವಸ್ಥಾನ ಬೆಳಕಿಗೆ ಈಚೆ ಬಂದಿದ್ದು. ಜಾಗನ ಪರ್ಚೇಸ್ ಮಾಡಿದವರು ಆಗಿನ ಇದರಲ್ಲಿ ಅದನ್ನ ಕ್ಲೀನ್ ಮಾಡ್ಸೋಕೆ ಹೋದಾಗ ಫಸ್ಟು ಅವರಿಗೆ ಒಂದು ನಂದಿ ವಿಗ್ರಹ ಕಾಣುತ್ತೆ. ಅದನ್ನು ಹಂಗೆ ಕ್ಲೀನ್ ಮಾಡ್ತಾ ಮಣ್ಣಿನೆಲ್ಲ ಅಗಿತಾ ಹೋದಾಗ ನಂದಿ ವಿಗ್ರಹ ಕೆಳಗಡೆ ಒಂದು ಶಿವಲಿಂಗನೂ ಕಾಣಿಸುತ್ತೆ. ಶಿವಲಿಂಗನ ಕ್ಲೀನ್ ಮಾಡೋಕ್ಕೆ ಹೋಗ್ತಾರೋ ಆವಾಗ ತನ್ನಿಂದ ತಾನೇ ನಂದಿ ಬಾಯಿಯಿಂದ ಒಂದು ನೀರು ಉದ್ಭವವಾಗಿ ಶಿವಲಿಂಗ ತಲೆ ಮೇಲೆ ಬೀಳೋಕ್ಕೆ ಶುರುವಾಗುತ್ತೆ. ಅಂದರೆ ಈಗಲೂ 24 ಅವರ್ಸು ನಂದಿ ಬಾಯಿಂದ ನೀರು ಶಿವಲಿಂಗ ಮೇಲೆ ಬೀಳ್ತಾನೇ ಇದೆ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶಿವಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಮಲ್ಲೇಶ್ವರಮಲ್ಲಿರುವಂತಹ ನಂದಿಕೇಶ್ವರ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೀವಿ. ಇದು ತುಂಬ ಪುರಾತನ ದೇವಸ್ಥಾನ ಅಂತ ಕೇಳ್ಪಟ್ಟಿದ್ದೆ. ಸುಮಾರು 400 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ. ಬೆಂಗಳೂರಲ್ಲಿ ಇದ್ದಿದ್ದು ನಾನು ಇನ್ನೂ ಈ ಟೆಂಪಲ್ಗೆ ಬರೋಕ್ಕಾಗಿರಲಿಲ್ಲ. ಇವತ್ತು ಆ ಕಾಲ ಕೂಡಿ ಬಂದಿದೆ, ಹಾಗಾಗಿ ಬಂದಿದ್ದೀನಿ. ಇದ್ರ ಬಗ್ಗೆ ಇಷ್ಟು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ದಕ್ಷಿಣ ಮುಖದಲ್ಲಿ ನಂದಿ ಅಥವಾ ಶಿವಲಿಂಗದ ಒಂದು ವಿಗ್ರಹ ಇದೆ. ಹಾಗಾಗಿ ಇದಕ್ಕೆ ದಕ್ಷಿಣ ಮುಖ ನಂದಿ ಕ್ಷೇತ್ರ ಅಂತಲೂ ಬಂದಿದೆ. ಇದು ಬೇರೆಲ್ಲೂ ನಿಮಗೆ ಸಿಗೋದಿಲ್ಲ, ದಕ್ಷಿಣ ಮುಖದಲ್ಲಿರುವಂಥದ್ದು. ಬಾಯಿಂದ ನೀರು 24 ಅವರ್ಸ್ ಈಗಲೂ ಬರ್ತಾ ಇರೋದ್ರಿಂದ ಇದರದ್ದು ಮೂಲ ಎಲ್ಲಿಂದ ಬರ್ತಾ ಇದೆ ಏನು ಅಂತ ಇನ್ನೂ ಯಾರೂ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟು ಜನ ಹೇಳೋ ಪ್ರಕಾರ ಇದು ವೃಷಭಾವತಿ ನದಿಯ ಮೂಲ ಇಲ್ಲಿಂದನೇ ಹೋಗಿದೆ ಅಂತಲೂ ಅಂತಾರೆ. ಇನ್ನೊಂದಷ್ಟು ಜನ ಸ್ಯಾಂಕಿಕೆರೆ ನೀರು ಅಂತಾರೆ. ಇದು ಅಂತ ಪ್ರೂವ್ ಆಗಿಲ್ಲ, ಬಟ್ ಇದನ್ನು ನೋಡಿದ್ರೇ ಒಂಥರ ನಿಗೂಢತೆ ಅಂತ ಅನಿಸುತ್ತೆ. ಮಣ್ಣಲ್ಲಿ ಮಣ್ಣಾಗಿದ್ದ ದೇವಸ್ಥಾನ ರೀಸೆಂಟಾಗಿ 1997ರಲ್ಲಿ ಬೆಳಕಿಗೆ ಬಂದಿದೆ ಅಂದರೆ ಈ ಥರ ಇನ್ನೂ ಎಷ್ಟು ದೇವಸ್ಥಾನಗಳು ನಮ್ಮ ಭಾರತ ದೇಶದಲ್ಲಿದೆ ಅಂತ ನಾವು ಯೋಚಿಸಬೇಕು. ನಂದಿ ಬಾಯಿಂದ ಬರೋ ನೀರನ್ನು ಇಲ್ಲಿ ಒಂದು ಲ್ಯಾಬಿಗೆ ಟೆಸ್ಟಿಗೆ ಕಳಿಸ್ತಾರೆ. ಈ ನಂದಿ ಬಾಯಿಂದ ಬರೋ ನೀರನ್ನು ಮತ್ತು ಕಲ್ಯಾಣಿಲಿರೋ ನೀರು ಮತ್ತು ಬಾವಿ ನೀರು ಆಮೇಲೆ ಸ್ಯಾಂಕಿಕೆರೆ ನೀರು ಎಲ್ಲ ಟೆಸ್ಟ್ ಮಾಡಿದಾಗ ಸ್ಯಾಂಕಿಕೆರೆ ನೀರಾಗಲಿ ಅಥವಾ ಬಾವಿಲಿರೋ ನೀರಾಗಲಿ ಯಾವುದೋ ಇದು ಕುಡಿಯೋಕ್ಕೆ ಯೋಗ್ಯನೇ ಇಲ್ಲ ಅಂತ ಬರುತ್ತೆ. ಕಲ್ಯಾಣಿ ನೀರು ಅಷ್ಟೇ ಅಷ್ಟು ಯೋಗ್ಯ ಅಲ್ಲ ಅಂತ ಬರುತ್ತೆ. ಬಟ್ ನಂದಿ ಬಾಯಿಂದ ಬರೋ ನೀರು ಬಿಸ್ಲೇರಿ ವಾಟರಿನಷ್ಟು ಅದಕ್ಕಿಂತ ಹೆಚ್ಚು ಪ್ಯೂರ್ ಆಗಿರುತ್ತೆ, ಸ್ವೀಟ್ ಆಗಿರುತ್ತೆ ಅಂತ ಲ್ಯಾಬಿಂದ ರಿಪೋರ್ಟ್ ಬರುತ್ತೆ. ದೇವಸ್ಥಾನದ ಬಗ್ಗೆ ಇತಿಹಾಸ ತಿಳ್ಕೊಂಡ್ರೇ ಒಂಥರ ರೋಚಕ ಅನಿಸುತ್ತೆ. ಈ ಥರ ದೇವಸ್ಥಾನಗಳು ನಮ್ಮ ಬೆಂಗಳೂರಲ್ಲಿ ಇದೆ ಅನ್ನೋದೇ ನಮ್ಮ ಪುಣ್ಯ. ಇದ್ರ ಬಗ್ಗೆ ಎಲ್ಲ ನಮ್ಮ ಬೆಂಗಳೂರು ಯೂತ್ಸು ತಿಳ್ಕೊಳ್ಳೇಬೇಕು. ಇನ್ನು ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಪರಶಿವನೇ ಇಲ್ಲಿ ನೆಲೆಸಿದ್ದಾರೆ, ಅದು ನಂದಿಯ ಜೊತೆಗೆ ಅಂತ ಜನನೂ ನಂಬ್ತಾರೆ. ಇನ್ನೇನಾದರೂ ಹಬ್ಬಗಳು ಬಂತು ಅಂದರೆ ಇಲ್ಲಂತೂ ಜನ ಸಾಗರನೇ ಸೇರ್ತಾರೆ. ಎಸ್ಪೆಷಲಿ ಶಿವರಾತ್ರಿ ಹಬ್ಬದ ದಿನ ಅಂತೂ ಇಲ್ಲಿ ತುಂಬ ಜನ ಸಂಖ್ಯೆನೇ ಇರುತ್ತೆ. ಆಮೇಲೆ ಲಕ್ಷ ದೀಪೋತ್ಸವ ಇಲ್ಲಿ ಮಾಡ್ತಾರೆ. ಎಲ್ಲ ಮೆಟ್ಲುಗಳ ಮೇಲೂ ದೀಪ ಹಾಕ್ತಾರೆ. ಅವಾಗ ನೋಡೋಕೆ 2 ಕಣ್ಣು ಸಾಲದು ಅಷ್ಟು ಸುಂದರವಾಗಿ ಶಿವಲಿಂಗ ಕಾಣುತ್ತೆ. ಮತ್ತು ನಂದಿ ಬಾಯಿಂದ ನೀರು ಬೀಳೋದಂತೂ ತುಂಬ ಅದ್ಭುತವಾಗಿ ಕಾಣುತ್ತೆ. ದೇವಸ್ಥಾನ ಇರೋದು ಶ್ರೀ ಮಲ್ಲಿಕಾರ್ಜುನ ಅಂದರೆ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ರೋಡಲ್ಲೇ ಇದೆ. ಆಮೇಲೆ ಇನ್ನೂ ಹೆಚ್ಚು ಕನ್ನಡ ಸಿನಿಮಾಗಳು ಚಿತ್ರೀಕರಣ ಈ ದೇವಸ್ಥಾನದಲ್ಲಿ ನಡೆದಿದೆ. ಮುಹೂರ್ತಗಳೆಲ್ಲ ಇಲ್ಲಿ ನಡೆದಿದೆ. ನಂದಿ ಬಾಯಿಯಿಂದ ಶಿವಲಿಂಗ ಮೇಲೆ ಬೀಳೋ ನೀರನ್ನು ನೋಡೋದಕ್ಕೆ 2 ಕಣ್ಸೊಳ್ದು ಅಷ್ಟು ಅದ್ಭುತವಾಗಿರುತ್ತೆ ಈ ದೃಶ್ಯ ಅಂತೂ. ಎಸ್ಪೆಷಲಿ ಪೂಜೆ ಮಾಡಬೇಕಾದ್ರೆ ಅಲಂಕಾರ ಮಾಡಿದಾಗ ಶಿವಲಿಂಗಗೆ ಮಾಡ್ಬೋದು. ಇಲ್ಲಿ ವಿಶೇಷ ವಿಸ್ಮಯ ಏನಪ್ಪ ಅಂದರೆ ಕಡೆಯ ಕಾರ್ತಿಕ ಸೋಮವಾರ ದಿನದೊಂದೇ ಈ ದೇವಸ್ಥಾನ ಬೆಳಕಿಗೆ ಬಂದಿದ್ದು ಅಂದರೆ ಇದೊಂಥರ ರೋಚಕ ಅಂತಲೇ ಅನಿಸುತ್ತೆ ನಮಗೆಲ್ಲರಿಗೂ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ದೇವಸ್ಥಾನಕ್ಕೆ ಹೋದಾಗ ಇನ್ನೂ ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಈ ದೇವಸ್ಥಾನ ಈಗಲೂ ಆಗೇ ಇದೆ ನೋಡಿ. ಎಲ್ಲ ಕಲ್ಲಿಂದ ಮಾಡಿರೋದು, ಅದ್ಭುತವಾಗಿ ಕಾಣುತ್ತೆ. ಹಿಂದಿನ ಕಾಲದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡಿಂಗ್ಸ್ ಅಥವಾ ದೇವಸ್ಥಾನಗಳು ಕಟ್ತಾ ಇದ್ರು ಅಂತ. 100 ವರ್ಷಗಳ ಕಾಲ ಭೂಮಿಯೊಳಗೆ ಮುಚ್ಚೋಗಿದ್ದಂತಹ ಈ ದೇವಸ್ಥಾನ ಮೊದಲು ತೆಗೆದಾಗ ಅಂದರೆ ಇದನ್ನು ಕಂಡಿಡಿದಾಗ ಯಾವ ರೀತಿ ಇತ್ತು ದೇವಸ್ಥಾನ ಈಗಲೂ ಅದೇ ರೀತಿಯೇ ಇದೆ. ಕೆಲವೊಂದು ಕಟ್ಟಡಗಳು ಅಂದರೆ ಹಾಳಾಗಿದ್ದು ಮಾತ್ರ ಅವರು ರೆಡಿ ಮಾಡಿದ್ದಾರೆ. ಮಿಕ್ಕಿದೆಲ್ಲ ಫಸ್ಟೇ ಆಗಿತ್ತು, ಈಗಲೂ ಅದೇ ರೀತಿ ಅಷ್ಟೇ ಕ್ಲೀನಾಗಿದೆ. ಈ ಬಾಯಿಯಿಂದ ಬರುವಂತಹ ತೀರ್ಥ ಏನಿದೆ ನೀರನ್ನು ಒಳ್ಳೊಳ್ಳೆ ಕಾರ್ಯಗಳಿಗೆ ಯೂಸ್ ಮಾಡ್ತಾರೆ. ಮದುವೆ ಮತ್ತು ಗಂಗೆ ಪೂಜೆಗೆ ಯೂಸ್ ಮಾಡ್ತಾರೆ. ಹಾಗೆ ಗುದ್ಲಿ ಭೂಮಿ ಪೂಜೆಗೆಲ್ಲ ಇದನ್ನ ತೊಗೊಂಡೋಗಿ ಯೂಸ್ ಮಾಡ್ತಾರೆ, ಎಲ್ಲ ಒಳ್ಳೆಯದಾಗುತ್ತೆ ಅಂತ. ಇಲ್ಲಿ ಮಳೆಗಿಳೆ ಜಾಸ್ತಿ ಬಂದರೆ ಕಲ್ಯಾಣಿ ಫುಲ್ಲು ತುಂಬೋಗಿ ಶಿವಲಿಂಗನೇ ಕವರ್ ಮಾಡುತ್ತಂತೆ. ಶಿವಲಿಂಗ ಫುಲ್ಲು ಕವರ್ ಆಗ್ತಿದ್ದಂಗೆ ಆಮೇಲೆ ಇಲ್ಲಿ ಆಡಳಿತ ಮಂಡಳಿಯವರೇ ಇಲ್ಲಿ ಗಂಗೆ ಪೂಜೆ ಮಾಡ್ತಾರಂತೆ. ಮತ್ತು ಇಲ್ಲಿ ಎಲ್ಲ ಶಿವ ದೇವಾಲಯಗಳಲ್ಲಿ ಶಿವಲಿಂಗದ ಆಪೋಸಿಟ್ಟು ನಂದಿ ವಿಗ್ರಹ ಇರುತ್ತೆ. ಆದರೆ ಇಲ್ಲಿ ಮಾತ್ರ ಶಿವಲಿಂಗದ ತಲೆ ಮೇಲೇ ನಂದಿ ವಿಗ್ರಹ ಇದೆ. ಅದು ಇಲ್ಲೊಂದು ವಿಶೇಷತೆ ಇದೆ.
ಅಂದರೆ 97ರಲ್ಲಿ ನಮ್ಮ ಕಣ್ಣಿಗೆ ಬಿದ್ದಂತಹ ಈ ದೇವಸ್ಥಾನ, ಸೊ ಅವಾಗ ನಂದಿ ಬಾಯಿಂದ ಬರ್ತಿದ್ದಂತಹ ನೀರು ಈಗಲೂ 24 ಅವರ್ಸ್ ಬರ್ತಾನೆ ಇದೆ ಅಂದರೆ ನೀವು ಜಸ್ಟ್ ಥಿಂಕ್ ಮಾಡಬೇಕು ಇದಿನ್ ಎಂಥ ಶಕ್ತಿ ಮತ್ತು ಎಂತಹ ಪುರಾತನ ದೇವಸ್ಥಾನ ಅಂತ. ಇಂತಹ ಅದ್ಭುತ ದೇವಸ್ಥಾನ ನೂರಾರು ವರ್ಷಗಳ ಕಾಲ ಮಣ್ಣಲ್ಲಿ ಮರೆಯಾಗಿತ್ತು ಅನ್ನೋದೇ ಒಂದು ವಿಸ್ಮಯ. ಹಾಗೆ ಇದು ಮತ್ತೆ ಜನರ ಕಣ್ಣಿಗೆ ಬಿತ್ತು ಅನ್ನೋದು ಇನ್ನೊಂದು ಅಂತ ಅದ್ಭುತವಾದ ವಿಷಯ. ಈ ಕ್ಷೇತ್ರನ ನೋಡ್ತಾ ಇದ್ರೇ ಮನಸ್ಸಿಗೆ ಆನಂದ ಆಗುತ್ತೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಈ ಹಳೆಯ ಪುರಾತನವಾದಂಥ ದೇವಸ್ಥಾನ. ಹೋಗಿ ನೀವು ನೋಡಿ, ಮಲ್ಲೇಶ್ವರಮಲ್ಲಿದೆ. ಇಂಥ ದೇವಸ್ಥಾನನ ನಾವು ನೋಡೋದೇ ನಮ್ಮ ಪುಣ್ಯ ಅಂತ ನಾವು ಭಾವಿಸ್ಬೋದು. ನೋಡಿದ್ರಲ್ಲ, ಇಂಥ ಅದ್ಭುತವಾದಂತಹ ದೇವಸ್ಥಾನ ಶ್ರೀ ದಕ್ಷಿಣಾಮುಖಿ ನಂದಿ ಕ್ಷೇತ್ರ ದೇವಸ್ಥಾನ. ಈ ದೇವಸ್ಥಾನನ ನಾನು ನೋಡಿ ಅಂತೂ ನಂಗೆ ತುಂಬ ಥ್ರಿಲ್ ಆಯಿತು. ಇಂತಹ ಒಂದು ಅದ್ಭುತ ದೇವಸ್ಥಾನ ಅದು ನಮ್ಮ ಬೆಂಗಳೂರಿನ ಮಲ್ಲೇಶ್ವರಮಲ್ಲಿದೆ ಅನ್ನೋದೇ ನಮಗೊಂದು ಪುಣ್ಯವಾದಂತಹ ವಿಷಯ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ನನ್ನ ಬೆಂಬಲಿಸಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನ ಇನ್ನೂ ನೀವು ಯಾರು ನೋಡಿಲ್ಲ ಅಂದರೆ ಮೊದಲು ಹೋಗಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಬ್ರಹ್ಮಲಿಂಗ.